ಈ ಒಂದು ಪಶ್ಚಿಮ ಘಟ್ಟ ಆಗಿರ್ಬೋದು, ಅದೇ ಕಾಲಕ್ಕೆ ಕೇರಳದಲ್ಲೂ ಅದೇ ರೀತಿ ಆಗ್ತದೆ, ನಮ್ಮಲ್ಲೂ ಆಗ್ತಾ ಇದ್ದಾವೆ. ಇದರಿಂದಾಗಿ ನಮ್ಮ ಬದುಕು ಇವತ್ತು ಸ್ವಲ್ಪ ಏನಪ್ಪ ಅಂತಂದ್ರೆ ಸಾಕಷ್ಟು ಏರುಪೇರುಗಳನ್ನು ಕಾಣ್ತಾ ಇದೆ ಅಂತ. ಹೀಗಾಗಿ ಏನಪ್ಪ ಅಂತಂದ್ರೆ ಬೆಳಗಾವಿ ಘಟನೆಗಳು ನಡೆದು ಸ್ವಲ್ಪ ನೋಡ್ಕೋದು ಹೋದಾಗ ಸತ್ತದ್ದು ಮತ್ತು ಎಷ್ಟು ಘಟನೆಗಳಾಗಿದ್ದಾವೆ ಅಂತೇಳಿ ಬೆಳಗಾವಿಯಲ್ಲಿ 2 ಘಟನೆಗಳಾಗಿದ್ದಾವೆ, ಜನ ತೀರ್ಕೊಂಡಿಲ್ಲ. ಚಿಕ್ಕಮಗಳೂರದಲ್ಲೇ 260 ಕಡೆ ಈ ಘಟನೆ ಆಗಿದ್ದಾವೆ. ದಕ್ಷಿಣ ಕನ್ನಡದಲ್ಲಿ 166 ಸ್ಥಾನಗಳಲ್ಲೇ ಈ ಘಟನೆ ಆಗ್ಯದ, ಅದರಲ್ಲಿ 11 ಜನ ತೀರ್ಕೊಂಡಿದ್ದಾರೆ. ಹಾಸನದಲ್ಲೇ 30 ಕಡೆ ಆಗ್ಯದ ಭೂಕುಸಿತ. ಮುಂದೆ ಕೊಡಗಿನಲ್ಲೇ 188 ಸ್ಥಳಗಳಲ್ಲಿ ಆಗ್ಯದ, ಅದರಲ್ಲಿ 53 ಜನ ತೀರ್ಕೊಂಡಿದ್ದಾರೆ. 79 ಕಡೆಗಳಲ್ಲಿ ಭೂಕುಸಿತ ಆಗ್ಯದ. ಉಡುಪಿಯಲ್ಲಿ 69 ಸ್ಥಳಗಳಲ್ಲಿ ಆಗ್ಯದ. ಉತ್ತರ ಕನ್ನಡದಲ್ಲೇ 609 ಕಡೆ ಆಗ್ಯದ, 34 ಜನ ಸಾವನ್ನಪ್ಪಿದ್ದಾರೆ. ಹಿಂಗೆ ಇದು ಭೂಕುಸಿತ ಇತ್ತೀಚೆಗೆ ನಿರಂತರ ಏನಪ್ಪ ತಪ್ಪಿಸಲಿಕ್ಕೆ ಸಾಧ್ಯ ಏನೋ ಅನ್ನುವಂಥ ಮಾತದ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇನ್ನಷ್ಟು ಗಮನ ಹರಿಸಿ ಈ ಭೂಕುಸಿತ ತಪ್ಪಿಸ್ಬೇಕಾದ್ರೆ ಕಾಡು ಉಳಿಸ್ಕೋಬೇಕು, ಜೊತೆಗೆ ಕಂದಾಯ ಇಲಾಖೆ ಎಷ್ಟು ಸೀಮಿತಗೊಳಿಸ್ಬೇಕು, ಹೆಚ್ಚು ಮಾಡಬಾರ್ದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜನರ ವಸ್ತಿಯನ್ನು ಕಾಡಿನಿಂದ ಒಂದು ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು ಅನ್ನುವಂಥದ್ದು. ಮತ್ತು ಈ ಒಂದು ಆಧುನಿಕ ವೈಜ್ಞಾನಿಕವಾದಂಥ ಡೆವಲಪ್ಮೆಂಟ್ಗಳಿದ್ದಾವೆ, ಅವುಗಳನ್ನು ನಿಲ್ಲಿಸಿದ್ರೆ ಭಾಳ ಉತ್ತಮ ಅಂತೇಳಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಈ ಪಶ್ಚಿಮ ಘಟ್ಟದ ಬಗ್ಗೆ ಅಭ್ಯಾಸ ಮಾಡಿದಂಥವ್ರು, ಹಿಮಾಲಯಗಳ ಬಗ್ಗೆ ಅಭ್ಯಾಸ ಮಾಡಿದ ತಜ್ಞರು, ಭೂಗರ್ಭ ಶಾಸ್ತ್ರಜ್ಞರು ಸಲಹೆ ಕೊಡ್ತಾ ಇದ್ದಾರೆ. ಇದನ್ನು ಪಾಲಿಸಿದ್ರೆ ಒಳ್ಳೆಯದೇನೋ ಅಂತ ಹೇಳ್ತಾ ಈ ಭೂಕುಸಿತಗಳು ಇನ್ನು ಭವಿಷ್ಯದಲ್ಲಿ ಕಡಿಮೆ ಆಗಬೇಕಾಗಿದ್ರೆ ಕಾಡು ಉಳಿಸ್ರಿ, ನಾಡು ಬೆಳೆಸೋದು ದೂರ ಇಟ್ಟು ಬೆಳೆಸ್ರಿ, ಕಾಡಿನ ಬದಿಗೆ ಬೆಳೆಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.